नमस्कार, बुलेटिन में आप सभी का स्वागत है। मैं हूं आपके साथ। बेंगलुरु की राजनीति और धार्मिक गलियारों से इस वक्त की एक बड़ी खबर सामने आ रही है। सिलिकॉन सिटी के केंद्र कहे जाने वाले शिवाजी नगर विधानसभा क्षेत्र में आज भारी हलचल देखी जा रही है। क्षेत्र के लोकप्रिय विधायक माननीय श्री रिजवान अरशद को राज्य मंत्रिमंडल में मंत्री पद मिलने की कामना के साथ आज पूरे क्षेत्र में एक भव्य धार्मिक अनुष्ठान का आयोजन किया गया है। माननीय उप मुख्यमंत्री श्री डीके शिवकुमार के नेतृत्व वाले मंत्रिमंडल में रिजवान अरशद को मंत्री पद मिले और साथ ही शिवाजी नगर विधानसभा क्षेत्र की सभी कांग्रेस नेताओं और कार्यकर्ताओं का कल्याण हो, इसी पावन उद्देश्य के साथ इस विशेष पूजा अर्चना की शुरुआत की गई है। वॉइस ओवर। जी हाँ, शिवाजी नगर के कांग्रेस नेताओं और निष्ठावान कार्यकर्ताओं ने मिलकर पूरी श्रद्धा और भक्ति के साथ गणपति पूजा, कलश आराधना और महाहवन का आयोजन किया है। क्षेत्र के चहुमुखी विकास के लिए लगातार मेहनत कर रहे विधायक रिजवान अरशद को कैबिनेट में एक बड़ी और उच्च जिम्मेदारी मिली, यही आज पूरी क्षेत्र की जनता और कार्यकर्ताओं की सबसे बड़ी इच्छा है। विशेष अनुष्ठान, विघ्नहर्ता गणपति जी की पूजा, कलश स्थापना और महाहवन। भोजन व्यवस्था, महाप्रसाद। दोपहर 12 बजे से ही सभी कार्यकर्ताओं, नेताओं और आम जनता के लिए भव्य महाप्रसाद भोजन की व्यवस्था की गई है। आयोजकों ने शिवाजी नगर विधानसभा क्षेत्र की सभी नेताओं, कार्यकर्ताओं और आम जनता से सविनय निवेदन किया है कि वे इस पावन धार्मिक कार्यक्रम में भारी से भारी संख्या में शामिल होकर इस पूजा को सफल बनाएं। साथ ही दोपहर 12 बजे से शुरू हो रही महाप्रसाद को भी ग्रहण करें। सन्मान्य शिवाजी नगರದ ಕ್ಷೇತ್ರದ ಶಾಸಕರಾದ ರಿಜ್ವಾನ್ ಅರ್ಷದ್ ಅವರಿಗೆ ಇವತ್ತು ನಾವು ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ. ಕಾರಣ ಏನು ಅಂದರೆ ನಮ್ಮ ಶಿವಾಜಿನಗರ ಕ್ಷೇತ್ರದಲ್ಲಿ ಸರ್ವಧರ್ಮ ಪ್ರಿಯರಾದ ಶಾಸಕರನ್ನ ನಾವು ಇವತ್ತು ಮೆಚ್ಕೊಂಡಿದ್ದೀವಿ. ಅವರು ವಿದ್ಯಾವಂತರು, ಶಿಕ್ಷಣಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ. GBAಗೆ ಚೇರ್ಮನ್ ಆಗಿ ಅವ್ರನ್ನ ನೇಮಿಸಿದ ಮೇಲೆ GBAಯಲ್ಲಿ ಒಂದು ಉನ್ನತವಾದ ಕೆಲಸವನ್ನು ಅವರು ಮಾಡಿದ್ದಾರೆ. ಸರ್ಕಾರಕ್ಕೆ ಅದರದ್ದು ಪ್ರೊಫೈಲು ಕೊಟ್ಟಿದ್ದಾರೆ. ಇವತ್ತು GBA ಅನುಷ್ಠಾನ ಆಗಿದೆ. ಮುಂದಿನ ದಿನದಲ್ಲಿ ನಮ್ಮ ಸಾಹೇಬ್ರನ್ನ ಮಂತ್ರಿಮಂಡಲ ತಗೊಂಡ್ರೆ ಇನ್ನೂ ಹೆಚ್ಚಿನ ರೀತಿ ಕೆಲಸ ಮಾಡ್ತಾರೆ. DK ಸಾಹೇಬರು ಕ್ಯಾಬಿನೆಟಲ್ಲಿ ಒಳ್ಳೆಯ ಹೆಸರು ಗಳಿಸ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಅದಕ್ಕೆ ನಾನು ಇವತ್ತು DK ಸಾಹೇಬ್ರಿಗಾಗಲಿ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ಗಾಗಲಿ ಶಿವಾಜಿನಗರದ ಜನತೆ ಪರ ಒಂದು ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ನಮ್ಮ ಸಾಹೇಬ್ರನ್ನ ಪರಿಗಣಿಸಬೇಕಾಗಿ ಕೇಳ್ಕೊಂತೀನಿ. ಜೈ ಶಿವಾಜಿನಗರ, ಜೈ ಕಾಂಗ್ರೆಸ್, ಜೈ ರಿಜ್ವಾನ್ ಅರ್ಷದ್ ಮಹಾರಾಜ್. ನಮ್ಮ ಶಿವಾಜಿನಗರ ಕ್ಷೇತ್ರದ MLA ಆದ ರಿಜ್ವಾನ್ ಅರ್ಷದ್ ಅವರಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಲಿ ಅಂತ ಹೇಳಿ ನಾವೆಲ್ಲರೂ ಒಂದು ಹೋಮವನ್ನು ಹಮ್ಮಿಕೊಂಡಿದ್ರಿ. ನಮ್ಮ ರಿಜ್ವಾನ್ ಸರ್ ಶಿವಾಜಿನಗರ ಕ್ಷೇತ್ರದಲ್ಲಿ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಮತ್ತೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಾವೊಂದು ಬಯಸೋದು ಏನಂದ್ರೆ ನಮ್ಮ MLA ಸಾಹೇಬರಿಗೆ ಒಂದು ಮಿನಿಸ್ಟರ್ ಪೋಸ್ಟ್ ಸಿಗಲಿ ಅಂತ ಹೇಳಿ ನಾವೊಂದು ಪೂಜೆ ಅವನನ್ನೆಲ್ಲ ಹಮ್ಮಿಕೊಂಡಿದ್ರಿ. ಸೊ ಎಲ್ಲ ಜಾತಿ ಜನರು ಸೇರಿ ಒಂದು ಆಶಿಸೋದು ಏನಂದ್ರೆ ನಮ್ಮ MLA ಸಾಹೇಬರಿಗೆ ಒಂದು ಮಿನಿಸ್ಟರ್ ಪೋಸ್ಟ್ ಸಿಗಲಿ ಅಂತ ಹೇಳಿ. ನಮ್ಮ ಶಾಸಕರು, ನಮ್ಮ ನಾಯಕರು, ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಆದಂತ ಶ್ರೀಯುತ ರಿಜ್ವಾನ್ ಅರ್ಷದ್ ಸಾಹೇಬರು ಒಂದು ಮುಖ್ಯಮಂತ್ರಿ ಮಂತ್ರಿ ಸ್ಥಾನವನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಶಿವಾಜಿನಗರ ಕ್ಷೇತ್ರದ ಜೈಮಾಲ್ ವಾರ್ಡ್ನ ಆಸ್ಪಿರೆಂಟ್ ಆದಂತ ಶಿವಶಂಕರ್ ಅವರು ನಮ್ಮ ರಾಮಸ್ವಾಮಿ ಪಾಳ್ಯ ವಾರ್ಡ್ನಲ್ಲಿ ಇರುವಂತಹ ಒಂದು ಗಣೇಶ ದೇವಸ್ಥಾನದಲ್ಲಿ ಒಂದು ಹೋಮವನ್ನ ಹಮ್ಮಿಕೊಂಡಿದ್ದಾರೆ. ಒಂದು ಗಣಪತಿ ಹೋಮ, ನವಗ್ರಹ ಹೋಮ, ಚಂಡಿಕಾ ಹೋಮ ಹಾಗೆ ಸುದರ್ಶನ ಹೋಮವನ್ನ ಮಾಡಿ ದೇವರು ನಮ್ಮ ಶಾಸಕರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಬೇಡ್ಕೊಳ್ಳೋದಕ್ಕೋಸ್ಕರ ಈ ಒಂದು ಹೋಮವನ್ನ ಹಮ್ಮಿಕೊಂಡಿದ್ದಾರೆ. ಹಾಗೆ ನಾವು ಏನು ನಮ್ಮ ನಾಯಕರನ್ನ MP ಇರ್ಬೋದು, 2 MP ಇರ್ಬೋದು, ಒಂದು MLC ಇರ್ಬೋದು, 2 ಸಲ MLA ಇದ್ದಾರೆ. ಏನ್ ಇವತ್ತು ನಮ್ಮ ಕ್ರೈಟೀರಿಯಾ ಬೇಕು, ಒಂದು ಸೀನಿಯಾರಿಟಿ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಲ್ಲಾ ಒಂದು ಕ್ರೈಟೀರಿಯಾವನ್ನ ಇಟ್ಕೊಂಡಿರುವಂತಹ ನಮ್ಮ ಶಾಸಕರಿಗೆ ಒಂದು ಮಂತ್ರಿಯ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಖಂಡಿತವಾದಂತ ಒಂದು ಮುಖ್ಯಮಂತ್ರಿನೂ ಆದ್ರೂ ಆಗ್ಬೋದು, ಹೇಳಕ್ ಆಗಲ್ಲ, ಯಾರಿಗ್ ಗೊತ್ತು. ದೇವರ ಆಶೀರ್ವಾದ ಒಂದ್ ಬೇಕಷ್ಟೇ. ದೇವರ ಆಶೀರ್ವಾದ ಬೇಕು ಅಂತಾನೆ ಹೇಳಿ ಇವತ್ತು ನಾವು ಹೋಮಗಳನ್ನ ಮಾಡಿದೀವಿ. ಶಿವಶಂಕರ್ ಅವ್ರಿಗೂ ಕೂಡ ದೇವರು ಒಳ್ಳೇದ್ ಮಾಡ್ಲಿ ಮುಂದಿನ ದಿನಗಳಲ್ಲಿ. ಹಾಗೆ ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಗ್ಲಿ ಅಂತ ಈ ಮೂಲಕ ಕೇಳ್ಕೊಂತೀನಿ. ಧನ್ಯವಾದಗಳು. ನಮ್ಮ ಶಿವಶಂಕರು ಮತ್ತೆ ನಮ್ಮ ದೇವಣ್ಣ ಮತ್ತೆ ಆನಂದ್ ಅವರು ಎಲ್ಲ ಅವ್ರ ಟೀಮ್ ಎಲ್ಲ ಸೇರಿ ಇವತ್ತು ಒಂದು ಗಣಪತಿ ಹೋಮ, ನವಗ್ರಹ ಹೋಮ ಎಲ್ಲ ನಾವು ಹಮ್ಮಿಕೊಂಡಿದ್ದೀವಿ. ಏನು ವಿಶೇಷತೆ ಅಂದ್ರೆ ನಮ್ಮ ಜನಪ್ರಿಯ ಶಾಸಕರು ರಿಜ್ವಾನ್ ಅರ್ಷದ್ ಅವರ ಒಂದು ಏನು ಒಂದು ಮಿನಿಸ್ಟ್ರಿ ಕೊಡಬೇಕು
ಇವತ್ತು ಏನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು CM ಆಗಿ ಏನು ಪ್ರಮಾಣ ವಚನ ಸ್ವೀಕರಿಸಿದ್ರು, ಅವರು ಪ್ರಮಾಣ ವಚನ ಸ್ವೀಕರಿಸಿದ ತಕ್ಷಣ ಅವರು ಒಂದು ಮಾತು ಹೇಳಿದ್ರು, ನಾನು ಒಳ್ಳೆ ಆಡಳಿತ ಕೊಡ್ತೀನಿ ಅಂತ ಒಂದು ಮಾತು ಹೇಳಿದ್ರು. ಆ ಒಳ್ಳೆ ಆಡಳಿತ ಕೊಡುವಾಗ ಒಂದು ಒಳ್ಳೆ ಶಾಸಕರು ಕೂಡ ನಿಮ್ಮ ಜೊತೆ ಇದ್ರೆ, ಅಂದ್ರೆ ನಮ್ಮ ರಿಜ್ವಾನ್ ಅರ್ಷದ್ ಅವ್ರಿಗೆ ಯಾವುದೇ ಹುದ್ದೆ ಕೊಟ್ಟರು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸಬಲ್ಲ ಒಬ್ಬ ನಾಯಕರಾಗಿದ್ದಾರೆ. ಇದಕ್ಕೆ ಮುಂಚೆನೇ ತಾವೆಲ್ಲ ನೋಡಿದ್ರಿ, ಅವ್ರಿಗೆ ನಮ್ಮ GBA ಚೇರ್ಮನ್ ಮಾಡಿದಾಗ ಎಂತೆಂತ ಕೆಲಸಗಳು ಮಾಡಿದ್ದಾರೆ ಅವರು. ಆ GBA ಬರಕ್ಕೆ ಒಂದು ಎಷ್ಟು ಮುಖ್ಯ ಕಾರಣ ಅಂದ್ರೆ ಅದು ನಮ್ಮ ರಿಜ್ವಾನ್ ಅರ್ಷದ್ ಅವ್ರಿಗೆ ಖಂಡಿತವಾಗ್ಲೂ ಮಿನಿಸ್ಟ್ರಿ ಕೊಟ್ರೆ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ. ಇವತ್ತು ಏನು ನಾವು ಎಲ್ಲ ಸೇರಿದ್ದೀವಿ, ಇಲ್ಲಿ ಬಂದು ಯಾವುದು ಜಾತಿ ಭೇದ ಇಲ್ಲ, ಯಾವುದು ರಿಲಿಜನ್ನು ಇದು ಇಲ್ಲ, ಎಲ್ಲರೂ ಹಿಂದೂಸ್ ಇರಲಿ, ಇಲ್ಲಿ ಮುಸ್ಲಿಮಾನ್ಸ್ ಇರಲಿ, ಮುಸ್ಲಿಂ ಬ್ರದರ್ಸ್ ಇರಲಿ, ಕ್ರಿಶ್ಚಿಯನ್ಸ್ ಇರಲಿ, ಎಲ್ಲ ಸೇರಿ ಅವ್ರಿಗೆ ಒಂದು ಹೋಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಖಂಡಿತವಾಗಲೂ ನಮ್ಮ CM ಡಿ ಕೆ ಶಿವಕುಮಾರ್ ಸಾಹೇಬರು ಇದನ್ನ ಪರಿಗಣನೆಗೆ ತಗೊಳ್ತಾರೆ ಅಂತ ನಮಗೆ ಖಂಡಿತವಾಗ್ಲೂ ನಂಬಿಕೆ ಇದೆ. ಅವ್ರಿಗೆ ಒಳ್ಳೆ ಮಿನಿಸ್ಟ್ರಿ ಕೊಟ್ರೆ ಒಳ್ಳೆ ಕೆಲಸ ಮಾಡ್ತಾರಂತ ನಮ್ಗೆ ನಂಬಿಕೆ ಇದೆ. ಅವ್ರಿಗೆ ಒಳ್ಳೆ ಹುದ್ದೆ ಕೊಡ್ಬೇಕಂತ ಅವರಲ್ಲಿ ನಾವು ಮನವಿ ಮಾಡ್ತೀವಿ. ಶಿವಾಜಿನಗರ ಕ್ಷೇತ್ರದ ಜನಪ್ರಿಯ ನಾಯಕರಾದಂಥ ರಿಜ್ವಾನ್ ಅವರಗೋಸ್ಕರ ನಮ್ಮ ಯುವಕರಾದಂಥ ಶಿವಶಂಕರ್ ಅವರ ನೇತೃತ್ವದಲ್ಲಿ ಇವತ್ತು ಚಂಡಿ ಹೋಮ ಹಾಗೂ ದುರ್ದರ್ಶನ ಹೋಮ, ಅದು ನವಗ್ರಹ ಹೋಮ ಹಾಗೂ ರಾಜ್ಯ ಹೋಮವನ್ನು ಹಮ್ಮಿಕೊಂಡಾಗಿದೆ. ನಮ್ಮ ಈ ಕ್ಷೇತ್ರದ ಜನಪ್ರಿಯ ನಾಯಕರಿಗೆ ನಾವೇನು ಇಲ್ಲಿ ಶಿವಾಜಿನಗರ ಕ್ಷೇತ್ರದಿಂದ ನಾವೆಲ್ಲ ಪಕ್ಷವಾಗಿ ನಾವು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಮುಂದಿನ ದಿನದಲ್ಲಿ ಅವರು ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂಥೇಳಿ ನಾವೆಲ್ಲ ಇವತ್ತು ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂಥೇಳಿ ಇಲ್ಲಿ ಶಿವಶಂಕರ್ ಅವರ ನೇತೃತ್ವದಲ್ಲಿ ಹೋಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ನಾವೆಲ್ಲ ಸೇರಿ ಹೆಚ್ಚಿನ ರೀತಿಯಲ್ಲಿ ಹೋಗಿ ಅವರಿಗೆ ನಮ್ಮ ಯುವ ನಾಯಕರಾದಂಥ ರಿಜ್ವಾನ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು. ಯುವಕರಿದ್ದಾರೆ, ಇಡೀ ಕರ್ನಾಟಕಕ್ಕೆ ಒಳ್ಳೆಯದಾಗುತ್ತೆ ಅಂತ ಯುವಕರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಶಿವಾಜಿನಗರ ಕ್ಷೇತ್ರಕ್ಕೆ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಮ್ಮ ಪಕ್ಷದ ಮುಖಂಡರೆಲ್ಲ ಸೇರಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.